ನಾವೆಲ್ಲರೂ ಕನ್ನಡಿಯಲ್ಲಿ ನಮ್ಮನ್ನು ನೋಡಿಕೊಳ್ಳಲು ಇಷ್ಟಪಡ್ತೇವೆ ಅಲ್ವಾ? ಆದರೆ ಪ್ರತಿದಿನವೂ ದೇವರ ವಾಕ್ಯವೆಂಬ ಕನ್ನಡಿಯಲ್ಲಿ ನಮ್ಮನ್ನು ನಾವು ನೋಡಿಕೊಳ್ಳಬೇಕು. ಆತ್ಮೀಯ ವೀಕ್ಷಕರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾವು ಪಾಪದಲ್ಲೇ ಮುಂದುವರಿಯಬೇಕೆಂದು ದೇವರು ಎಂದಿಗೂ ಬಯಸುವುದಿಲ್ಲ. ನಮ್ಮಲ್ಲಿ ಅಪರಾಧ, ಪಾಪದ ಕಲೆ ಇರಬಾರದು. ಒಂದು ವೇಳೆ ನಿಮ್ಮಲ್ಲಿ ಪಾಪದ ವಿಷಯದಲ್ಲಿ ಹೋರಾಟ ಇರುವುದಾದರೆ ಹಿಂದೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಬಿಡುಗಡೆಯನ್ನು ಹೊಂದಿಕೊಳ್ಳಿರಿ. ಬನ್ನಿರಿ, ದೇವರ ವಾಕ್ಯವನ್ನು ಅಧ್ಯಯನ ಮಾಡಿ ಆತ್ಮದಲ್ಲಿ ಬಲ ಹೊಂದೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಯಾವನಿಗಾದರೂ ನೀರಡಿಕೆಯಾಗಿದ್ದರೆ ಅವನು ನನ್ನ ಬಳಿಗೆ ಬಂದು ಕುಡಿಯಲಿ. ನನ್ನನ್ನು ನಂಬಿದವನ ಹೊಟ್ಟೆಯೊಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವವು ಎಂಬುದಾಗಿ ಹೇಳಿದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸುವ ಹಾಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 7 ಮತ್ತು 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಹಾಗಾದರೆ ಏನು ಹೇಳೋಣ? ಧರ್ಮಶಾಸ್ತ್ರವು ಪಾಪಸ್ವರೂಪವೋ? ಎಂದಿಗೂ ಅಲ್ಲ. ಧರ್ಮಶಾಸ್ತ್ರದಿಂದಲೇ ಹೊರತು ಪಾಪವೆಂಬುದು ಏನೋ ನನಗೆ ಗೊತ್ತಾಗುತ್ತಿರಲಿಲ್ಲ. ದೃಷ್ಟಾಂತವಾಗಿ ಆಶಿಸಬಾರದೆಂದು ಧರ್ಮಶಾಸ್ತ್ರವು ಹೇಳದಿದ್ದರೆ ದುರಾಶೆಯೆಂದರೆ ಏನೋ ನನಗೆ ತಿಳಿಯುತ್ತಿದ್ದಿಲ್ಲ. ಆದರೆ ಪಾಪವು ಈ ಆಜ್ಞೆಯಿಂದ ಅನುಕೂಲ ಹೊಂದಿ ಸಕಲ ವಿಧವಾದ ದುರಾಶೆಗಳನ್ನು ನನ್ನಲ್ಲಿ ಹುಟ್ಟಿಸಿತು. ಧರ್ಮಶಾಸ್ತ್ರವು ಇಲ್ಲದಿರುವಾಗ ಪಾಪವು ಅಚೇತನವಾಗಿದೆ ಎಂಬುದಾಗಿ. ಪ್ರೀತಿಯುಳ್ಳ ದೈವಜನರೇ, ಇದರ ಅರ್ಥವನ್ನು ಇನ್ನಷ್ಟು ಸ್ಪಷ್ಟವಾಗಿ ತಿಳಿಯಲು ಪ್ರಯತ್ನಿಸೋಣ. ನಾವು ಹಾಗಾದರೆ ಏನು ಹೇಳೋಣ ಎಂಬುದಾಗಿ ನೋಡುವಾಗ, ಧರ್ಮಶಾಸ್ತ್ರವು ಪಾಪವೋ? ಹಾಗೆ ನೆನೆಸದಿರೋಣ. ಅದಕ್ಕೆ ಬದಲಾಗಿ, ಧರ್ಮಶಾಸ್ತ್ರವಿಲ್ಲದಿರುತ್ತಿದ್ದರೆ ನಾನು ಪಾಪದ ಪ್ರಜ್ಞೆ ಹೊಂದಿರುತ್ತಿದ್ದಿಲ್ಲ. ತಪ್ಪು ಆಶೆಯೆಂದರೆ ಏನೆಂದು ನನಗೆ ತಿಳಿದಿರುತ್ತಿದ್ದಿಲ್ಲ. ಆದರೆ ಧರ್ಮಶಾಸ್ತ್ರದ ಆಜ್ಞೆಗಳಿಂದಾಗಿ ಜೀವ ಹೊಂದಿದ ಪಾಪವು ನನ್ನಲ್ಲಿ ಎಲ್ಲ ಥರದ ಕೆಟ್ಟ ಆಶೆಗಳನ್ನು ಹುಟ್ಟಿಸಿತು. ಯಾಕೆಂದರೆ ಧರ್ಮಶಾಸ್ತ್ರದ ಹೊರತು ಪಾಪವು ಸತ್ತದ್ದಾಗಿದೆ. ಹಾಗಾದರೆ ನಾವೇನು ಹೇಳೋಣ? ನಾವು ಪಾಪದಲ್ಲೇ ಇನ್ನು ಮುಂದುವರಿಯಬೇಕೋ ಎಂಬ ಪ್ರಶ್ನೆಯೊಂದಿಗೆ 6ನೇ ಅಧ್ಯಾಯದಲ್ಲಿ ಪೌಲನು ತನ್ನ ವಾದವನ್ನು ಆರಂಭಿಸಿದನು. ಈಗ ಆತನು ಕೇಳುತ್ತಾನೆ: ಹಾಗಾದರೆ ನಾವು ಏನು ಹೇಳೋಣ? ಧರ್ಮಶಾಸ್ತ್ರವು ಪಾಪವಾಗಿದೆಯೋ? ಈ ಅಧ್ಯಾಯದ ಮೊದಲ ಭಾಗದಲ್ಲಿ ಪೌಲನು ಪಾಪವು ಧರ್ಮಶಾಸ್ತ್ರವು ಒಂದಕ್ಕೊಂದು ಹೋಲಿಕೆಯಾಗಿವೆ ಎಂಬುದಾಗಿ ಹೇಳಿದಂತಿದೆ. ಪ್ರಿಯರೇ, ಪಾಪದಿಂದ ಬಿಡುಗಡೆ ಎಂದರೆ ಧರ್ಮಶಾಸ್ತ್ರದಿಂದ ಬಿಡುಗಡೆ ಎಂದಾದರೆ ಅವು ಸಮಾನವಲ್ಲವೋ? ಪೌಲನು ಇದನ್ನು ಸ್ಪಷ್ಟಪಡಿಸುತ್ತಾನೆ. ಹಾಗೆಂದಿಗೂ ಯೋಚಿಸಬೇಡಿರಿ. ಈಗ ಪೌಲನು ಧರ್ಮಶಾಸ್ತ್ರವು ಒಳ್ಳೆಯದಾಗಿದ್ದು ದೇವರ ಚಿತ್ತವನ್ನು ಅದು ಪ್ರಕಟಿಸುತ್ತದೆ ಎಂದು ಹೇಳುತ್ತಾನೆ. ಸಮಸ್ಯೆಯು ಧರ್ಮಶಾಸ್ತ್ರದೊಂದಿಗೆ ಇರುವುದಲ್ಲ, ನಮ್ಮಲ್ಲಿಯೇ ಇರುತ್ತದೆ. ನಮ್ಮ ಶರೀರ ಭಾವದ ತಪ್ಪು ಅದಾಗಿದೆ. ಕರ್ತನಲ್ಲಿ ಪ್ರಿಯರೇ, ಈ ಅಧ್ಯಾಯದ ಉಳಿದ ಭಾಗದಲ್ಲಿ ಪೌಲನು ವೈಯಕ್ತಿಕ ಹೋಲಿಕೆಯಿಂದ ಮಾತನಾಡುತ್ತಾನೆ. ಆಗಾಗ ನಾನು, ನನಗೆ ಇತ್ಯಾದಿ ಶಬ್ದಗಳನ್ನು ಉಪಯೋಗಿಸುತ್ತಾನೆ. ಸುಮಾರು 47 ಬಾರಿ ಈ ಭಾಗದಲ್ಲಿ ಈ ಶಬ್ದಗಳ ಉಪಯೋಗವಾಗಿದೆ. ಪೌಲನು ತನ್ನೊಂದಿಗೆ ಮಾಡಿಕೊಂಡ ಹೋರಾಟದ ಅನುಭವಗಳನ್ನು ಹೇಳಿಕೊಳ್ಳುತ್ತಾನೆ. ತನ್ನ ನೂತನ ಸ್ವಭಾವದ ಬಲದೊಂದಿಗೆ ದೇವರಿಗಾಗಿ ಜೀವಿಸಲು ಯತ್ನಿಸಿದನು. ಆದರೆ ಅದು ಅಸಾಧ್ಯವೆಂದು ಕಂಡುಕೊಂಡನು. ಪಾಪದ ಭಯಂಕರತೆಯ ಕುರಿತು ಧರ್ಮಶಾಸ್ತ್ರವು ಪೌಲನಿಗೆ ತೋರಿಸಿಕೊಟ್ಟಿತು. ಧರ್ಮಶಾಸ್ತ್ರವು ಅವನ ಹೃದಯದ ಒಳಗಿನ ಸ್ಥಿತಿಯನ್ನು ತೋರಿಸಿತು. ನಾವು ಧರ್ಮಶಾಸ್ತ್ರವನ್ನಾತುಕೊಂಡರೆ ಅದು ನಮಗೂ ಇದನ್ನೇ ಮಾಡುತ್ತದೆ. ದೇವರ ವಾಕ್ಯವು ಒಂದು ಕನ್ನಡಿಯಾಗಿದೆ. ನಾವು ಏನೆಂದು ಅದು ನಮಗೆ ತೋರಿಸುತ್ತದೆ. ಮುಖದಲ್ಲಿ ಒಂದು ಕಲೆ ಇದ್ದರೆ ಕನ್ನಡಿಯಲ್ಲಿ ಅದು ಕಾಣುತ್ತದೆ. ಆದರೆ ಕಲೆಯನ್ನು ತೆಗೆಯಲು ಅದಕ್ಕಾಗುವುದಿಲ್ಲ. ಆದರೆ ಅದನ್ನು ತೆಗೆದುಹಾಕುವ ಒಂದು ಮಾರ್ಗ ದೇವರಲ್ಲಿದೆ. ಒಬ್ಬ ಸಂಗೀತಗಾರನು ಹೀಗೆ ಬರೆದಿರುತ್ತಾನೆ: ರಕ್ತದ ಒಂದು ತೀರ್ಥವಿದೆ, ಅದು ಇಮ್ಮಾನುವೇಲನ ದಮನಿಯದೆ. ಈ ವರತಿಯಲ್ಲಿ ಮಿಂದ ಪಾಪಿಗಳು ತಮ್ಮೆಲ್ಲ ಅಪರಾಧ ಕಲೆ ಕಳೆಯುವರು ಎಂಬುದಾಗಿ. ಪ್ರಿಯರೇ, ಧರ್ಮಶಾಸ್ತ್ರವು ಪಾಪದ ಭೀಕರತೆಯನ್ನು ಎತ್ತಿ ತೋರಿಸುತ್ತದೆ. ಧರ್ಮಶಾಸ್ತ್ರವು ತಪ್ಪಲ್ಲ, ಆದರೆ ಆದಾಮನ ಹಳೇ ಸ್ವಭಾವವೇ ಅಪರಾಧಿಯಾಗಿದೆ. ಧರ್ಮಶಾಸ್ತ್ರದಲ್ಲಿ ತಿಳಿಸಲ್ಪಟ್ಟ ಎಚ್ಚರಿಕೆ, ನಿಷೇಧಗಳು ಮಾಂಸ ಶರೀರದ ಬಲಹೀನತೆಯನ್ನು ಸ್ಪಷ್ಟಪಡಿಸುತ್ತವೆ.
ನಾವು ಪಾಪಿಗಳೆಂದು ಅದು ತೋರಿಸುತ್ತದೆ. ಕರ್ತನಲ್ಲಿ ಪ್ರಿಯರೇ, ಕೆಲ ಸಮಯದ ಹಿಂದೆ ಕೆಲವರು ಒಂದು ಪರೀಕ್ಷೆ ನಡೆಸಿದರು. ಒಂದು ಸಾರ್ವಜನಿಕ ಸ್ಥಳದಲ್ಲಿ ಕನ್ನಡಿಯೊಂದನ್ನು ನಿಲ್ಲಿಸಿದರು. ಜನರು ತಮ್ಮನ್ನು ತಾವು ನೋಡಿಕೊಳ್ಳುವುದು ಸ್ತ್ರೀಯರು ಹೆಚ್ಚೋ ಪುರುಷರು ಹೆಚ್ಚೋ ಎಂದು ತಿಳಿಯಬೇಕೆಂದಿದ್ದರು. ಇದು ಅನಾವಶ್ಯಕವಾದ ಒಂದು ಪರೀಕ್ಷೆ ಎಂದು ನಾನು ಭಾವಿಸಿದ್ದೆ. ಸ್ತ್ರೀಯರು ತಮ್ಮನ್ನು ತಾವು ಹೆಚ್ಚು ನೋಡಿಕೊಳ್ಳುತ್ತಿದ್ದರೆಂದು ನಾನೇ ಹೇಳಬಲ್ಲವನಾಗಿದ್ದೆ. ಆದರೆ ಈ ಪರೀಕ್ಷೆಯಲ್ಲಿ ಹಾಗಾಗಲಿಲ್ಲ. ನಾವೆಲ್ಲರೂ ನಮ್ಮನ್ನು ನೋಡಿಕೊಳ್ಳುವುದಕ್ಕೆ ಆಶೆ ಪಡುತ್ತೇವೆ ಎಂಬುದಾಗಿ ತಿಳಿದು ಬಂತು. ಪ್ರಿಯರೇ, ನಾವೆಲ್ಲರೂ ಕನ್ನಡಿಯಲ್ಲಿ ನೋಡಿಕೊಳ್ಳಲು ಇಷ್ಟಪಡುತ್ತೇವೆ. ಆದರೆ ದೇವರ ವಾಕ್ಯವೆಂಬ ಕನ್ನಡಿಯಲ್ಲ. ಅದರಲ್ಲಿ ನಾವು ಪಾಪಿಗಳಾಗಿ, ಭಯಂಕರವಾದ ಪಾಪಿಗಳಾಗಿ ಕಾಣುವುದರಿಂದ ನಮಗೆ ಅದು ಇಷ್ಟವಾಗುವುದಿಲ್ಲ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 9 ಮತ್ತು 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಮೊದಲು ನಾನು ಧರ್ಮಶಾಸ್ತ್ರವಿಲ್ಲದವನಾಗಿದ್ದು ಜೀವದಿಂದಿದ್ದೆನು. ಆಜ್ಞೆಯು ಬಂದಾಗ ಪಾಪಕ್ಕೆ ಜೀವ ಬಂತು, ನಾನು ಸತ್ತೆನು. ಜೀವಿಸುವುದಕ್ಕಾಗಿ ಕೊಟ್ಟಿರುವ ಆಜ್ಞೆಯೇ ಮರಣಕ್ಕೆ ಕಾರಣವಾಯಿತೆಂದು ನನಗೆ ಕಂಡುಬಂತು ಎಂಬುದಾಗಿ. ಪ್ರೀತಿಯುಳ್ಳ ದೈವಜನರೇ, ಧರ್ಮಶಾಸ್ತ್ರದ ಕೆಲಸ ಖಂಡಿಸುವಂತಾದು. ಅದು ನಮ್ಮನ್ನು ಖಂಡಿಸುವುದಲ್ಲದೆ ಬೇರೇನೂ ಮಾಡಲಾರದು. ಧರ್ಮಶಾಸ್ತ್ರಾನುಸಾರ ಜೀವಿಸಬೇಕೆಂದಿರುವ ವ್ಯಕ್ತಿಯ ದುರಾವಸ್ಥೆ ನೋಡಿರಿ. ಅದು ಅವನನ್ನು ಜೀವಕ್ಕೆ ನಡೆಸುವುದಿಲ್ಲ. ತಪ್ಪು ಧರ್ಮಶಾಸ್ತ್ರದಲ್ಲ, ಆದರೆ ಧರ್ಮಶಾಸ್ತ್ರದಿಂದ ಜೀವವೂ ಶಕ್ತಿಯೂ ದೊರಕುತ್ತದೆಂದು ನಂಬಿದವರದ್ದೇ. ಆದರೆ ಅದಾವುದೂ ಆಗುತ್ತಿರಲಿಲ್ಲ. ಅದು ಮಾನವ ಜನಾಂಗದ ಬಲಹೀನತೆ, ಅಶಕ್ತತೆ ಹಾಗೂ ಪಾಪವನ್ನೇ ತೋರಿಸಿಕೊಡುತ್ತಿತ್ತು. ಜೀವವನ್ನು ಕೊಡುವ ಒಂದು ಧರ್ಮಶಾಸ್ತ್ರವಿರುತ್ತಿದ್ದರೆ ದೇವರು ಅದನ್ನು ಕೊಡುತ್ತಿದ್ದನು. ಆದರೆ ಜೀವವು, ಕ್ರೈಸ್ತ ಜೀವಿತವು ಧರ್ಮಶಾಸ್ತ್ರದಿಂದ ದೊರಕುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಒಂದು ಉದಾಹರಣೆ ನೋಡುವ. ಕಾರು ಒಂದು ಉಪಯುಕ್ತ ಸಾಧನವಾಗಿದೆ. ಆದರೆ ಸರಿಯಾಗಿ ನಡೆಸಲಾರದವನ ಕೈಯಲ್ಲಿ ಅದು ಒಂದು ಅಪಾಯವೂ ಗಂಡಾಂತರಕಾರಿಯೂ ಆಗಬಹುದು. ಅದು ಮರಣಕ್ಕೂ ನಡೆಸಬಹುದು. ಅದು ಕಾರಿನ ತಪ್ಪಲ್ಲ, ಆದರೆ ಅದನ್ನು ಚಲಾಯಿಸುವವನ ಕೊರತೆ. ಹಾಗೆಯೇ ಸಮಸ್ಯೆ ಮಾನವನೇ ಆಗಿದ್ದಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ: ಹೇಗೆಂದರೆ ಪಾಪವು ಆಜ್ಞೆಯಿಂದ ಅನುಕೂಲ ಹೊಂದಿ ನನ್ನನ್ನು ವಂಚಿಸಿ ಆ ಆಜ್ಞೆಯ ಮೂಲಕವೇ ನನ್ನನ್ನು ಕೊಂದಿತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇಲ್ಲಿ ಪಾಪವನ್ನು ವ್ಯಕ್ತೀಕರಿಸಿ ವಂಚಕನನ್ನಾಗಿ ತೋರಿಸಿದೆ. ಪಾಪವು ಏದೇನ್ ತೋಟದ ಹೊರಗೆಯೂ ಮಾನವನಿಗೂ ದೇವರಿಗೂ ಸಂಬಂಧವಾಗಿ ಮಾನವನನ್ನು ಶೋಧಿಸುತ್ತದೆ. ಏದೇನ್ ತೋಟದೊಳಗೆ ದೇವರು ನಂಬಿಕೆಗೆ ಅರ್ಹನಲ್ಲವೆಂದು, ದೇವರಿಲ್ಲದೆಯೇ ಮಾನವನು ದೇವರಾಗಬಹುದೆಂದು ಸುಳ್ಳನ್ನು ನಂಬುವಂತೆ ಸೈತಾನನು ಮಾಡಿದನು. ಬಣ್ಣದ ತುತ್ತೂರಿಯವನಂತೆ ಪಾಪವು ಮಾನವ ಸಂತತಿಯನ್ನು ಮರಳುಗೊಳಿಸಿ ತಾವು ಧರ್ಮಶಾಸ್ತ್ರವನ್ನು ಕೈಕೊಳ್ಳಬಹುದೆಂದು, ತಮಗೆ ದೇವರ ಅವಶ್ಯಕತೆ ಇಲ್ಲವೆಂದು ನಂಬುವಂತೆ ಮಾಡುತ್ತದೆ. ನಮ್ಮನ್ನು ಮರಣಕ್ಕೆ ನಡೆಸುವ ಮೋಸಕರವಾದ ಮಾರ್ಗವು ಇದೇ ಆಗಿದೆ. ಅದು ಜೀವಕ್ಕೆ ನಡೆಸಬೇಕಾದದ್ದು, ಆದರೆ ಅದು ಮರಣಕ್ಕೆ ನಡೆಸಿದ್ದನ್ನು ನೋಡಿದ್ದಾನೆ. ಪ್ರಿಯರೇ, ಪಾಪವು ಕಡೆಗೆ ಕೊಲ್ಲುತ್ತದೆ. ಯಾಕಂದರೆ ಧರ್ಮಶಾಸ್ತ್ರವು ಪಾಪದ ಅರುಹವನ್ನುಂಟು ಮಾಡುತ್ತದೆ ಮತ್ತು ಮಾನವನಿಗೆ ತಪ್ಪಿಸಿಕೊಳ್ಳಲು ಮಾರ್ಗವಿಲ್ಲ. ಇಲ್ಲಿಯೂ ತಪ್ಪು ಮಾನವನೊಳಗಿನದ್ದೇ ಹೊರತು ಧರ್ಮಶಾಸ್ತ್ರದಲ್ಲ. ಪ್ರೀತಿಯುಳ್ಳ ದೇವಜನರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 12 ಮತ್ತು 13ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಹೀಗಿರಲಾಗಿ ಧರ್ಮಶಾಸ್ತ್ರವು ಪರಿಶುದ್ಧವಾದದ್ದು ಮತ್ತು ಆಜ್ಞೆಯು ಪರಿಶುದ್ಧವೂ ನ್ಯಾಯವೂ ಹಿತವೂ ಆಗಿರುವಂಥದ್ದು ಸರಿ. ಹಾಗಾದರೆ ಹಿತವಾದದ್ದು ನನಗೆ ಮರಣಕ್ಕೆ ಕಾರಣವಾಯಿತೋ? ಹಾಗೆ ಎಂದಿಗೂ ಹೇಳಬಾರದು. ಪಾಪವೇ ಮರಣಕ್ಕೆ ಕಾರಣವಾದದ್ದು. ಅದು ಹಿತವಾದದರ ಮೂಲಕ ನನಗೆ ಮರಣವನ್ನು ಉಂಟು ಮಾಡಿದ್ದರಿಂದ ಪಾಪವೇ ಎಂದು ಕಾಣಿಸಿಕೊಂಡಿತು, ಮತ್ತು ಆಜ್ಞೆಯ ಮೂಲಕ ಪಾಪವು ಕೇವಲ ಪಾಪ ಸ್ವರೂಪವೇ ಎಂದು ಕಾಣಬಂತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸಮಸ್ಯೆ ಮಾನವನದ್ದು. ಜೀವಿತದ ಹಾದಿಯಲ್ಲಿ ಮನುಷ್ಯನೇ ತಿಳಿಯದ ಸಂಗತಿಯಾಗಿದ್ದಾನೆ. ಅವನು ಅನಿಶ್ಚಿತನಾಗಿದ್ದು ನಂಬಿಕೆಗೆ ಅರ್ಹನಲ್ಲದವನಾಗಿದ್ದಾನೆ. ಇದು ಒಂದು ವಿಚಿತ್ರವಾದ ವಿರೋಧ ಹೇಳಿಕೆಯಾಗಿ ಕಂಡುಬರಬಹುದು. ಒಳ್ಳೆಯದನ್ನು ಕೆಟ್ಟದ್ದನ್ನಾಗಿ ತಿರುಗಿಸಿದ್ದೋ ಆಜ್ಞೆಯು ಜೀವವನ್ನು ತಿಳಿಸುವುದಕ್ಕೆ ಅಸಮರ್ಥವಾಯಿತು, ಮತ್ತು ಆಜ್ಞೆಗಳಿಂದಾಗಿ ಪಾಪದ ಭಯಂಕರತೆ ಇನ್ನೂ ಹೆಚ್ಚಾದ್ದರಿಂದ ಮಾನವನಿಗೆ ಹೊರಗಿನಿಂದ ಸಹಾಯವೂ ಬೇಕಾಯಿತು. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 14ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಧರ್ಮಶಾಸ್ತ್ರವು ಪಾರಮಾರ್ಥಿಕವಾದದೆಂದು ನಾವು ಬಲ್ಲೆವು.
ಆದರೆ ನಾನು ದೇಹಧರ್ಮಕ್ಕೆ ಒಳಗಾದವನು, ಪಾಪದ ಸ್ವಾಧೀನದಲ್ಲಿರುವುದಕ್ಕೆ ಮಾರಲ್ಪಟ್ಟವನೂ ಆಗಿದ್ದೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದು ಪೌಲನ ಸಾಕ್ಷಿಯಾಗಿದೆ. ನಾವು ಬಲ್ಲೆವು ಎಂಬುದು ವಿಶ್ವಾಸಿಗಳಲ್ಲಿನ ಒಂದು ಸಾಮಾನ್ಯ ಮಾತಾಗಿದೆ. ಧರ್ಮಶಾಸ್ತ್ರವು ಪರಿಶುದ್ಧಾತ್ಮನಿಂದ ಕೊಡಲ್ಪಟ್ಟು ದೇವರ ವಾಕ್ಯದ ಒಂದು ಭಾಗವಾಗಿರುವುದರಿಂದ ಅದು ಆತ್ಮೀಕವಾದದ್ದಾಗಿದೆ. ಅಂದರೆ ಅದು ದೇವರ ವಾಕ್ಯದಲ್ಲಿ ಕಂಡುಬರುವಂಥದ್ದಾಗಿದೆ. ಉದಾಹರಣೆಗೆ, ಬಂಡೆಯನ್ನು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 10ನೇ ಅಧ್ಯಾಯ 4ನೇ ವಚನದಲ್ಲಿ ದೈವಿಕವಾದದ್ದೆಂದು ಹೇಳಿಯದೆ. ಯಾಕೆಂದರೆ ಅದು ಪವಿತ್ರಾತ್ಮನಿಂದ ಉಂಟು ಮಾಡಲ್ಪಟ್ಟದ್ದು. ಅರಣ್ಯದಲ್ಲಿ ಇಸ್ರಾಯೇಲರಿಗೆ ಆತ್ಮೀಕ ಮಾಂಸವು ಆತ್ಮೀಕ ನೀರು ಕೊಡಲ್ಪಟ್ಟಿತು, ಅಂದರೆ ಪವಿತ್ರಾತ್ಮನು ಅವುಗಳನ್ನು ಒದಗಿಸಿದನು. ಪ್ರಿಯರೇ, ಆದರೆ ನಾನು ದೇಹಾಧೀನನು. ಇದರ ಅರ್ಥ ನಾನು ಇನ್ನೂ ಮಾಂಸಭಾವದವನು, ಅಂದರೆ ದೇಹದಲ್ಲಿರುವ ಎಲುಬು ಮಾಂಸಗಳಲ್ಲ. ನಮ್ಮ ಈ ಶರೀರವು ತಟಸ್ಥವಾದದ್ದಾಗಿದೆ. ಅದನ್ನು ಒಳ್ಳೆಯದಕ್ಕಾದರೂ ಕೆಟ್ಟದಕ್ಕಾದರೂ ಬಳಸಿಕೊಳ್ಳಬಹುದು. ನಾನು ಹಿಂದೆ ಹೇಳಿದ ಕಾರಿನ ಉದಾಹರಣೆಯಂತೆ. ಆದರೆ ಪ್ರಿಯರೇ, ಶರೀರಾಧೀನ ಸ್ವಭಾವವೆಂದರೆ ನಮ್ಮ ಹಳೇ ಮಾನವನ ಮನಸ್ಸು, ಆತ್ಮ ಹಾಗೂ ಸ್ವಭಾವವಾಗಿದೆ. ಅದು ನಮ್ಮ ಶರೀರವನ್ನಾಕ್ರಮಿಸಿಕೊಂಡು ಈ ಭೌತ ಶರೀರವನ್ನು ಪಾಪದಿಂದ ತುಂಬಿದ್ದನ್ನಾಗಿ ಕಾಣಿಸುತ್ತದೆ. ಪಾಪವು ನಮ್ಮ ದೇಹದ ಮೇಲೂ ಅಳಿಸಲಾರದ ಗೆರೆಗಳನ್ನು ಬರೆದಿರುತ್ತದೆ. ಮಾಂಸವು ತಟಸ್ಥವಾಗಿದ್ದು ದೇವರ ಕಡೆಗಿನ ಯಾವ ಸಾಮರ್ಥ್ಯವೂ ಇಲ್ಲದ್ದಾಗಿರುತ್ತದೆ. ಅದು ಪಾಪದ ಸ್ವಭಾವದ ಹತೋಟಿಯಲ್ಲಿದ್ದು ಅದರ ಪ್ರಭಾವವು ಮಾನವನ ದೇಹ ಮನಸ್ಸುಗಳ ಆಳಕ್ಕೆ ಇಳಿಯುವಂಥದ್ದಾಗಿದೆ. ಮಿದುಳಿನ ಎದುರಿನ ಭಾಗವು ಕೆಟ್ಟದ್ದನ್ನು ಯೋಚಿಸುವ ಒಂದು ಸಾಧನ ಮಾತ್ರವಾಗಿರುತ್ತದೆ. ಮಿದುಳಿನ ಭಾಗಗಳು ಕೆಟ್ಟದ್ದನ್ನು ಅತಿಯಾಗಿ ಮಾಡುವುದಕ್ಕೆ ಸಿದ್ಧವಾಗಿ ನಿಂತಿರುತ್ತವೆ. ಮನುಷ್ಯನ ಹೃದಯವು ಸರಿಪಡಿಸಲಾರದಷ್ಟು ಕೆಟ್ಟದ್ದಾಗಿದೆ. ಅವನು ಕೆಟ್ಟದ್ದನ್ನೇ ಮಾಡಲು ಆಶಿಸುತ್ತಾನೆ. ಅವನ ಶರೀರವು ಅದಕ್ಕೆ ಸಹಕರಿಸುತ್ತದೆ. ಇದು ಎಷ್ಟು ಸತ್ಯವಲ್ಲವೇ ಪ್ರಿಯರೇ? ತಾನು ಚಡಿಯೇಟಿನಿಂದ ಕೆಲಸ ಮಾಡಿಸುವ ಮೇಸ್ತ್ರಿಯ ಕೈ ಕೆಳಗಿನ ಒಬ್ಬ ಗುಲಾಮನಂತಿದ್ದೇನೆಂದು ಪೌಲನು ತನ್ನ ದುರಾವಸ್ಥೆಯ ಕುರಿತು ಹೇಳುತ್ತಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಮುಂದಕ್ಕೆ ನಾವು ರಕ್ಷಿಸಲ್ಪಟ್ಟ ಆತ್ಮದ ಹೋರಾಟಗಳು ಎಂಬ ವಿಚಾರವನ್ನು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 15ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಹೇಗೆಂದರೆ ನಾನು ಮಾಡುವುದು ನನಗೆ ಗೊತ್ತಿಲ್ಲ. ಯಾವುದನ್ನು ಮಾಡಬೇಕೆಂದು ನಾನು ಇಚ್ಛಿಸುತ್ತೇನೋ ಅದನ್ನು ನಡೆಸದೆ ನನಗೆ ಅಸಹ್ಯವಾದದನ್ನು ಮಾಡುತ್ತೇನೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಹಳೆಯ ಸ್ವಭಾವ ಹಾಗೂ ನೂತನ ಸ್ವಭಾವಗಳೊಳಗಿನ ಕಿತ್ತಾಟವು ಇಲ್ಲಿ ಹೇಳಲ್ಪಟ್ಟಿದೆ. ಇಲ್ಲಿ 2 ವಿಧದ ನಾನು ಎಂಬುದು ಹೇಳಲ್ಪಟ್ಟಿದೆ. ಮೊದಲನೆಯದು ಹಳೆ ಸ್ವಭಾವದ್ದಾಗಿದ್ದು ಅದು ತನ್ನ ಹಕ್ಕು ಸ್ಥಾಪನೆಗೆ ಯತ್ನಿಸುತ್ತಿದೆ. ನಾನು ಮಾಡಬೇಕೆಂದು ಇಚ್ಛಯಿಸಿದ್ದು, ಅಂದರೆ ನೂತನ ಸ್ವಭಾವವು ಆಶಿಸುವಂಥದ್ದು, ಅದನ್ನು ನಡೆಸದೆ, ಅಂದರೆ ಹಳೆಯ ಸ್ವಭಾವವು ಅದನ್ನು ವಿರೋಧಿಸಿ ಮಾಡದಂತೆ ತಡೆಯುತ್ತದೆ. ನನಗೆ ಅಸಹ್ಯವಾದದ್ದನ್ನು ಎಂಬುದಾಗಿ ನೋಡುವಾಗ ನೂತನ ಸ್ವಭಾವವು ಮೆಚ್ಚದಂಥದ್ದು. ಮಾಡುತ್ತೇನೆ ಎಂಬುದಾಗಿ ನೋಡುವಾಗ ಹಳೆಯ ಸ್ವಭಾವವು ಇಂಥದನ್ನು ಮಾಡಿಯೇ ಮಾಡುತ್ತದೆ. ಕರ್ತನಲ್ಲಿ ಪ್ರಿಯರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 16ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆದರೆ ನಾನು ಮಾಡುವಂಥದಕ್ಕೆ ನನ್ನ ಮನಸ್ಸು ಒಪ್ಪದಿದ್ದರೆ ಧರ್ಮಶಾಸ್ತ್ರವು ಉತ್ತಮವಾದದೆಂದು ಒಪ್ಪಿಕೊಂಡ ಹಾಗಾಯಿತು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಹಳೆ ಸ್ವಭಾವವು ಆಜ್ಞೆಗಳನ್ನು ಮೀರಿದಾಗ ಹೊಸ ಸ್ವಭಾವವು ಆಶೆ ಪಡುವುದು ತಪ್ಪು ಎಂಬ ಧರ್ಮಶಾಸ್ತ್ರ ನಿಯಮಕ್ಕೆ ಒಪ್ಪಿಕೊಳ್ಳುತ್ತದೆ. ಪೌಲನು ಧರ್ಮಶಾಸ್ತ್ರವನ್ನು ಮೀರಿದ್ದರಿಂದ ಅದಕ್ಕೆದುರಾಗಿ ನಿಲ್ಲಲಿಲ್ಲ. ವಿಶ್ವಾಸಿಯಾಗಿದ್ದು ಧರ್ಮಶಾಸ್ತ್ರವು ಒಳ್ಳೆಯದೆಂಬುದನ್ನು ಒಪ್ಪಿಕೊಂಡನು. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 17 ಮತ್ತು 18ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಹೀಗಿರಲಾಗಿ ಆ ಅಸಹ್ಯವಾದದ್ದನ್ನು ಮಾಡುವವನು ಇನ್ನೂ ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡುತ್ತದೆ. ನನ್ನಲ್ಲಿ, ಅಂದರೆ ನನ್ನ ಶರೀರಾಧೀನ ಸ್ವಭಾವದಲ್ಲಿ ಒಳ್ಳೆಯದೇನೂ ವಾಸವಾಗಿಲ್ಲವೆಂದು ನನಗೆ ತಿಳಿದದೆ. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನೂ ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಿಂದಾಗದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇದನ್ನು ಬೇರೆ ಮಾತಿನಲ್ಲಿ ಹೇಳುವುದಾದರೆ, ಈಗ ಅದನ್ನು ಮಾಡುವವನು ನಾನಲ್ಲ, ಆದರೆ ನನ್ನಲ್ಲಿರುವ ಪಾಪವು ಅದನ್ನು ನಡೆಸಿತು. ಪೌಲನಲ್ಲಿ ಆ ಹಳೇ ಸ್ವಭಾವವು ಇನ್ನೂ ಇತ್ತು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ಹೋರಾಟದಲ್ಲಿ ಪೌಲನು 2 ಸಂಗತಿಗಳನ್ನು ಕಲಿತುಕೊಂಡನು. ವಿಶ್ವಾಸಿಗಳಾದ ನಮ್ಮಲ್ಲನೇಕರು ಇದನ್ನು ಕಲಿಯುವ ಅಗತ್ಯವಿದೆ. ನನ್ನಲ್ಲಿ ಒಳ್ಳೆಯದೇನೂ ವಾಸವಾಗಿಲ್ಲ,
ನೀನು ಇದನ್ನು ಕಲಿತುಕೊಂಡಿದ್ದೀಯೋ? ನಿನ್ನಲ್ಲಿ ಒಳ್ಳೆಯದೇನೂ ಇಲ್ಲವೆಂಬುದನ್ನು ತಿಳಿದುಕೊಂಡಿದೆಯೋ? ಕ್ರೈಸ್ತರಾದ ನಮ್ಮಲ್ಲಿ ಎಷ್ಟು ಮಂದಿ ನಮ್ಮ ಶರೀರ ಭಾವದಿಂದ ದೇವರನ್ನು ಮೆಚ್ಚಿಸಬಹುದೆಂದು ಭಾವಿಸುತ್ತೇವೆ? ಪೌಲನಂತೆ ಈ ಸತ್ಯವನ್ನು ತಿಳಿದುಕೊಳ್ಳದವರು ಗೆದ್ದಲು ಹುಳಗಳಂತೆ ಚಟುವಟಿಕೆಯಿಂದ ಕೂಡಿದ್ದು ನಮ್ಮ ಸಭೆಗಳಲ್ಲಿ ಇದೇ ಪ್ರಭಾವವನ್ನು ಬೀರುತ್ತಿರುತ್ತಾರೆ. ಅವರು ಜೇನ್ನೊಣಗಳಂತೆ ಬಿಡುವಿಲ್ಲದೆ ಕೆಲಸ ಮಾಡುತ್ತಿದ್ದರೂ ಯಾವ ಜೇನನ್ನೂ ಕೂಡಿಸದವರಾಗಿರುತ್ತಾರೆ. ಅವರು ಸಮಿತಿಗಳಲ್ಲಿ ಸೇರುತ್ತಾರೆ, ಮಂಡಳಿಗಳಲ್ಲಿ ಅಧಿಕಾರ ಸ್ಥಾನಗಳಲ್ಲಿರುತ್ತಾರೆ, ಸಭೆಯನ್ನು ತಾವೇ ನಡೆಸಬೇಕೆನ್ನುತ್ತಾರೆ ಮತ್ತು ಈ ಮೂಲಕ ದೇವರನ್ನು ಮೆಚ್ಚಿಸುತ್ತಿದ್ದೇವೆಂದು ಭಾವಿಸುತ್ತಾರೆ. ಅವರು ಹೀಗೆ ಬಿಡುವಿಲ್ಲದೆ ಕೆಲಸ ಮಾಡುತ್ತಿದ್ದರೂ ಕ್ರಿಸ್ತನೊಂದಿಗೆ ಯಾವ ನಿಜವಾದ ಸಂಬಂಧವೂ ಇಲ್ಲದವರಾಗಿರುತ್ತಾರೆ. ಅವರ ಮೂಲಕ ಕ್ರಿಸ್ತನ ಜೀವಿತ ಜೀವಿಸಲ್ಪಡುತ್ತಿಲ್ಲ. ಅವರು ತಮ್ಮ ಸ್ವಂತ ಮಾಂಸಭಾವದ ಬಲದಿಂದ ಇದನ್ನೆಲ್ಲ ಮಾಡಲು ಯತ್ನಿಸುತ್ತಾರೆ. ಪ್ರಿಯರೇ, ಪೌಲನು ಕಲಿತ ಪಾಠವನ್ನು ಅವರು ಕಲಿಯಲಿಲ್ಲ. ನನ್ನಲ್ಲಿ ಒಳ್ಳೆಯದೇನೂ ವಾಸವಾಗಿಲ್ಲವೆಂದು ನನಗೆ ತಿಳಿದದೆ. ನೀನು ಇದನ್ನು ಕಲಿತುಕೊಂಡಿದ್ದೀಯೋ? ಇದು ಒಂದು ಒಳ್ಳೆಯ ಪಾಠವಾಗಿದೆ. ಯೋಹಾನ ಬರೆದ ಸುವಾರ್ತೆ 3ನೇ ಅಧ್ಯಾಯ 6ನೇ ವಚನ ಹೇಳುತ್ತದೆ, ಮಾಂಸದಿಂದ ಹುಟ್ಟಿದ್ದು ಮಾಂಸವೇ, ಅದು ಹಾಗೆಯೇ ಇರುವಂತಹದ್ದು. ಆದರೆ ದೇವರಿಂದ ಹುಟ್ಟಿದವನು ಪಾಪ ಮಾಡಾನು ಎಂಬುದಾಗಿ ಯೋಹಾನ ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯ 9ನೇ ವಚನದಲ್ಲಿ ಓದುತ್ತೇವೆ. ಪ್ರಿಯರೇ, ಇದು ಎಂಥ ಅದ್ಭುತವಾದದ್ದು! ನಮಗೆ ನೂತನ ಸ್ವಭಾವವು ಕೊಡಲ್ಪಟ್ಟು ಆ ನೂತನ ಸ್ವಭಾವವು ಪಾಪ ಮಾಡಲಾರದು. ಇದನ್ನು ನಾನು ಖಂಡಿತವಾಗಿ ಹೇಳಬಲ್ಲೆ. ನಾನು ಪಾಪ ಮಾಡಿದರೆ ಅದು ನನ್ನಲ್ಲಿನ ಪೂರ್ವ ಸ್ವಭಾವವೇ, ನೂತನ ಸ್ವಭಾವವು ಅದನ್ನು ಮಾಡಲಾರದು. ಈ ಹೊಸ ಸ್ವಭಾವವು ಪಾಪವನ್ನು ಹಾಗೆ ಮಾಡುತ್ತದೆ. ಹೊಸ ಸ್ವಭಾವವು ನನ್ನ ಪಾಪವನ್ನು ಬಿಡುವಿಲ್ಲದೆ ಖಂಡಿಸುತ್ತದೆ. ನೀನು ತಪ್ಪು ಮಾಡಿದ್ದಿ, ಅದನ್ನು ಸರಿಪಡಿಸಲೇಬೇಕು ಎಂದು ಯಾವಾಗಲೂ ಹೇಳುತ್ತಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಪೌಲನು ನೀವು ಕಲಿಯತಕ್ಕ ಇನ್ನೊಂದು ಮುಖ್ಯ ಪಾಠವನ್ನು ಕಲಿತನು. ಒಳ್ಳೆಯದನ್ನು ಮಾಡುವುದಕ್ಕೆ ನನಗೇನು ಮನಸ್ಸುಂಟು, ಆದರೆ ಅದನ್ನು ಮಾಡುವುದು ನನ್ನಿಂದಾಗದು ಎಂಬುದಾಗಿ ನೋಡುವಾಗ ಹಳೇ ಸ್ವಭಾವದಲ್ಲಿ ಒಳ್ಳೆಯದೇನೂ ಇಲ್ಲವೆಂದು, ಹೊಸ ಸ್ವಭಾವಕ್ಕೆ ತನ್ನಷ್ಟಕ್ಕೆ ಬಲವಿಲ್ಲವೆಂದು ಅವನು ತಿಳುಕೊಂಡನು. ನೂತನ ಸ್ವಭಾವವು ದೇವರನ್ನು ಸೇವಿಸಬೇಕೆಂದು ಬಯಸುತ್ತದೆ. ಆದರೆ ಪ್ರಾಕೃತ ಸ್ವಭಾವವು ದೇವರಿಗೆ ವೈರತ್ವದಲ್ಲಿದ್ದು ದೇವರ ನಿಯಮಕ್ಕೆ ಒಳಪಡದೇ ಇರುತ್ತದೆ. ಆದರೆ ಹೊಸ ಸ್ವಭಾವಕ್ಕೆ ತನ್ನಲ್ಲಿ ಬಲವಿರುವುದಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಪ್ರಾರ್ಥನಾ ಕೂಟಗಳಲ್ಲಿ ತುಂಬ ಪ್ರತಿಕ್ರಿಯೆ ಬರುವುದನ್ನು ನಾವು ನೋಡುತ್ತೇವೆ. ಈ ತೀರ್ಮಾನಗಳಲ್ಲಿ 90% ಹೆಚ್ಚಿನದು ತಮ್ಮ ಕ್ರೈಸ್ತ ಜೀವಿತಗಳಲ್ಲಿ ಸೋತು ಹೋದವರಿಂದ ಬಂದದ್ದೆಂದು ನಾನು ನೆನೆಸುತ್ತೇನೆ. ಅವರ ನಿಜ ತೀರ್ಮಾನವು ನಾನು ದೇವರಿಗಾಗಿ ಜೀವಿಸಬೇಕಾಗಿದೆ, ಒಳ್ಳೆಯದನ್ನು ಮಾಡಬೇಕಾಗಿದೆ ಎಂದು ಹೇಳುವಂತಿರುತ್ತದೆ. ಇಂತಹ ಕೂಟಗಳಲ್ಲಿ ಪ್ರಸಂಗಿಯು ದೇವರಿಗಾಗಿ ಜೀವಿಸಬೇಕೆಂದಿರುವವರು ನಿಮ್ಮ ಕೈಗಳನ್ನೆತ್ತಿರಿ, ದೇವರಿಗೆ ಸಮೀಪ ಬರಬೇಕೆಂದಿರುವವರು ಕೈ ಎತ್ತಿರಿ, ದೇವರಿಗೆ ನಿಮ್ಮ ಜೀವಿತಗಳನ್ನು ಸಮರ್ಪಿಸಬೇಕೆಂದಿರುವವರು ಮುಂದೆ ಬನ್ನಿರಿ ಎಂಬುದಾಗಿ ಕರೆ ಕೊಡುತ್ತಾರೆ. ಈ ಕರೆ ಕೇಳಿದ ಕೂಡಲೇ ನನ್ನಲ್ಲಿನ ನೂತನ ಸ್ವಭಾವವು ಚುರುಕುಗೊಳ್ಳುತ್ತದೆ. ನನ್ನ ನೂತನ ಸ್ವಭಾವ ಹೇಳುತ್ತದೆ, ನಾನು ಖಂಡಿತವಾಗಿ ದೇವರಿಗಾಗಿ ಜೀವಿಸಬೇಕೆಂದಿರುತ್ತೇನೆ ಎಂಬುದಾಗಿ. ಆದರೆ ಅದಕ್ಕೆ ತಕ್ಕ ಶಕ್ತಿ ಇರುವುದಿಲ್ಲ. ವಿಶ್ವಾಸಿಗಳು ಇದನ್ನು ತಿಳಿಯದೆ ಹೋಗುತ್ತಾರೆ. ಇಂತಹ ಕೂಟಗಳಲ್ಲಿ ವರ್ಷಂಪ್ರತಿ ಅನೇಕ ಬಾರಿ ಮುಂದೆ ಬಂದವರು ಮಾಡುವಂಥದ್ದು ಹೀಗೆ ಮುಂದೆ ಬರುವಂಥದ್ದನ್ನು ಮಾತ್ರ, ಮತ್ತೆ ಮುಂದುವರಿಯುವುದಿಲ್ಲ. ಅವರು ಈ ಸತ್ಯ ತಿಳುಕೊಳ್ಳುವುದು ಎಷ್ಟೋ ಅವಶ್ಯವಾಗಿದೆ. ಪ್ರೀತಿಯುಳ್ಳ ದೇವಜನರೇ, ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 19ನೇ ವಚನದಿಂದ 21ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ನಾನು ಮೆಚ್ಚುವ ಒಳ್ಳೆಯ ಕಾರ್ಯವನ್ನು ಮಾಡದೆ ಮೆಚ್ಚದಿರುವ ಕೆಟ್ಟ ಕಾರ್ಯವನ್ನೇ ಮಾಡುವವನಾಗಿದ್ದೇನೆ. ಮಾಡಬಾರದೆನ್ನುವ ಕೆಲಸವನ್ನು ನಾನು ಮಾಡಿದರೆ ಅದನ್ನು ಮಾಡಿದವನು ಇನ್ನು ನಾನಲ್ಲ, ನನ್ನಲ್ಲಿ ನೆಲೆಗೊಂಡಿರುವ ಪಾಪವೇ ಅದನ್ನು ಮಾಡಿತು. ಹೀಗಿರಲಾಗಿ ಒಳ್ಳೆಯದನ್ನು ಮಾಡಬೇಕೆಂದಿರುವ ನನಗೆ ಕೆಟ್ಟದ್ದೇ ಸಿದ್ಧವಾಗಿದೆ ಎಂಬ ನಿಯಮ ನನಗೆ ಕಾಣಬರುತ್ತದೆ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿನಗೆ ಇಂತಹ ಅನುಭವವಾಗಿದೆಯೋ? ಹಳೆಯ ಸ್ವಭಾವವೇ ಈ ಗಂಡಾಂತರವನ್ನುಂಟು ಮಾಡುತ್ತದೆ. ನೀನು ಆತ್ಮನಿಂದ ದೇವರಿಗಾಗಿ ಕಾರ್ಯ ಮಾಡಲು ಯತ್ನಿಸುವಾಗ ನಿನ್ನ ಹಳೆಯ ಸ್ವಭಾವವು ಅಲ್ಲಿ ಕೆಟ್ಟದ್ದನ್ನು ಮಾಡಲು ತಯಾರಾಗಿರುವುದನ್ನು ಗಮನಿಸಿದ್ದೀಯೋ? ನಿನ್ನ ಮನಸ್ಸಿನಲ್ಲಿ ಒಂದು ಕೆಟ್ಟ ಯೋಚನೆ ಬರಬಹುದು. ಪ್ರತಿಯೊಬ್ಬ ದೇವರ ಮಗುವು ಯಾವುದೇ ಸ್ಥಿತಿಯಲ್ಲಿದ್ದರೂ ಪ್ರತಿಯೊಂದು ಕಾರ್ಯದಲ್ಲೂ ತನ್ನಲ್ಲಿ ಕೆಟ್ಟ ಒಂದು ಅಂಶ ಇದ್ದೇ ಇರುತ್ತದೆಂಬುದನ್ನು ಒಪ್ಪಿಕೊಳ್ಳಲೇಬೇಕಾಗಿದೆ. ಇದನ್ನು ಅರಿತುಕೊಳ್ಳಲಾರದೆ ಹೋದರೆ
ಕ್ರೈಸ್ತ ಜೀವಿತದಲ್ಲಿ ಗಂಡಾಂತರವನ್ನು ಎದುರಿಸಬೇಕಾಗುತ್ತದೆ. ಮುಂದಕ್ಕೆ ನಾವು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 22 ಮತ್ತು 23ನೇ ವಚನಗಳನ್ನು. ಅಲ್ಲಿ ಹೀಗೆ ಬರೆದದೆ: ಅಂತರಾತ್ಮದೊಳಗೆ ದೇವರ ನಿಯಮದಲ್ಲಿ ಆನಂದ ಪಡುವನಾಗಿದ್ದೇನೆ, ಆದರೆ ನನ್ನ ಅಂಗಗಳಲ್ಲಿ ಬೇರೊಂದು ನಿಯಮ ಉಂಟೆಂದು ನೋಡುತ್ತೇನೆ. ಅದು ನನ್ನ ಮನಸ್ಸಿನಲ್ಲಿರುವ ನಿಯಮಕ್ಕೆ ವಿರುದ್ಧವಾಗಿ ಕಾದಾಡಿ ನನ್ನನ್ನು ಸೆರೆ ಹಿಡಿದು ನನ್ನ ಅಂಗಗಳಲ್ಲಿರುವ ಪಾಪದ ನಿಯಮಕ್ಕೆ ವಶ ಮಾಡುವಂಥದ್ದಾಗಿದೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅಂತರಾತ್ಮವೆಂದರೆ ನೂತನ ಸ್ವಭಾವವಾಗಿದೆ. ರಕ್ಷಿಸಲ್ಪಟ್ಟಾಗ ನಮ್ಮ ಹಳೇ ಸ್ವಭಾವವು ನಮ್ಮಿಂದ ತೊಲಗುವುದಿಲ್ಲ. ಆದರೂ ನೂತನ ಸ್ವಭಾವದಲ್ಲಿ ಶಕ್ತಿ ಇರುವುದಿಲ್ಲ. ಬೇರೊಂದು ನಿಯಮವೆಂದರೆ ದೇವರಿಗೆ ವಿರುದ್ಧವಾದ ಹಳೇ ಸ್ವಭಾವವಾಗಿದೆ. ಅದು ಪೌಲನಂತೆ ಕೂಗಿಕೊಳ್ಳಲು ನಡೆಸುತ್ತದೆ. ಅದೇನೆಂಬುದನ್ನು ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 24ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅಯ್ಯೋ, ನಾನು ಎಂಥ ದುರಾವಸ್ಥೆಯಲ್ಲಿ ಬಿದ್ದ ಮನುಷ್ಯನು! ಇಂಥ ಮರಣಕ್ಕೆ ಒಳಗಾದ ಈ ದೇಹದಿಂದ ನನ್ನನ್ನು ಬಿಡಿಸುವವನು ಯಾರು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇದು ರಕ್ಷಿಸಲ್ಪಟ್ಟಿರದ ಒಬ್ಬನ ಕೂಗಲ್ಲ, ರಕ್ಷಿಸಲ್ಪಟ್ಟವನದು. ದುರಾವಸ್ಥೆಯವನು ಎಂಬ ಮಾತಿನಲ್ಲಿ ಹೋರಾಟದಿಂದಾದ ಆಯಾಸವೂ ಕಂಡುಬರುತ್ತದೆ. ನನ್ನನ್ನು ಬಿಡಿಸುವವನು ಯಾರು ಎಂಬುದಾಗಿ ನೋಡುವಾಗ ಅವನು ಸಹಾಯಹೀನನಾಗಿದ್ದಾನೆ. ಅವನು ಭೂಮಿಗೆ ಬಿದ್ದಿದ್ದಾನೆ. ಯಾಕೋಬನಂತೆ ಕಾಲಲ್ಲಿ ಬಲವಿಲ್ಲದವನಾಗಿದ್ದಾನೆ. ಹೊರಗಿನಿಂದ ತನಗೆ ಸಹಾಯ ಬರಬೇಕೆಂದು ಯಾಚಿಸುವನಾಗಿದ್ದಾನೆ. ಕರ್ತನಲ್ಲಿ ಪ್ರಿಯರೇ, ಕೊನೆಯದಾಗಿ ನಾವು ರೋಮಾಪುರದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 25ನೇ ವಚನವನ್ನು ಗಮನಿಸೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಬಿಡಿಸುವವನು ಇದ್ದಾನೆಂಬುದಕ್ಕಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ. ಹೀಗಿರಲಾಗಿ ನನ್ನಷ್ಟಕ್ಕೆ ನಾನೇ ಮನಸ್ಸಿನಿಂದ ದೇವರ ನಿಯಮಕ್ಕೆ ಆಳಾಗಿಯೂ ಶರೀರ ಭಾವದಿಂದ ಪಾಪವೆಂಬ ನಿಯಮಕ್ಕೆ ಆಳಾಗಿಯೂ ನಡಕೊಳ್ಳುವನಾಗಿದ್ದೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತನ ಮೂಲಕ ಬಿಡುಗಡೆ ಕೊಡುವ ದೇವರಿಗೆ ಸ್ತೋತ್ರ ಹೇಳುತ್ತೇನೆ. ಪೌಲನ ಸಹಾಯದ ಮೊರೆಗೆ ಇದು ಉತ್ತರವಾಗಿದೆ. ದೇವರು ಬಿಡುಗಡೆ ಒದಗಿಸಿದ್ದಾನೆ. ಈ ಬಿಡುಗಡೆಯ ಕುರಿತು 8ನೇ ಅಧ್ಯಾಯದಲ್ಲಿ ವಿವರವಾಗಿ ತಿಳಿಸಿದೆ. ರಕ್ಷಣೆಯು ಪರಿಶುದ್ಧತ್ವವು ಕ್ರಿಸ್ತನಿಂದಲೇ ಬರುತ್ತವೆ. ನಮಗೆ ಬೇಕಾದೆಲ್ಲವನ್ನು ಆತನು ಒದಗಿಸಿದ್ದಾನೆ. ಧರ್ಮಶಾಸ್ತ್ರದ ಅಪ್ಪಣೆ ಓಡು ಓಡು, ಕೆಲಸ ಮಾಡು, ಆದರೆ ಅದು ಕಾಲನ್ನಾಗಲಿ ಕೈಯನ್ನಾಗಲಿ ಕೊಡುತ್ತಿಲ್ಲ. ಸುವಾರ್ತೆಯ ಸಂದೇಶ ಉತ್ತಮವಾದದ್ದು. ಹಾರಲು ಹೇಳುತ್ತಾ ಅದು ರೆಕ್ಕೆಗಳನ್ನು ಕೊಡುತ್ತದೆ. ಕರ್ತನಲ್ಲಿ ಪ್ರಿಯರೇ, ನಮ್ಮ ಜೀವಿತದ ಹಳೆ ಮತ್ತು ಹೊಸ ಸ್ವಭಾವಗಳ ಹೋರಾಟವನ್ನು ಸ್ಪಷ್ಟವಾಗಿ ತಿಳಿದುಕೊಂಡೆವು. ಆತನ ರೆಕ್ಕೆಗಳ ಮರೆಯಲ್ಲಿ ಸುರಕ್ಷಿತವಾಗಿದ್ದುಕೊಂಡು ಜಯಭರಿತವಾದ ಜೀವಿತವನ್ನು ಮಾಡೋಣವೇ? ಹೀಗಾಗುವಂತೆ ನಮ್ಮೆಲ್ಲರಿಗೆ ದೇವರು ತನ್ನ ಸಹಾಯವನ್ನು, ಆದರಣೆಯನ್ನು, ಬಲವನ್ನು ಕೊಟ್ಟು ನಡೆಸಲಿ. ಆತನ ದಿವ್ಯ ಕೃಪೆಯು ನಮ್ಮೆಲ್ಲರ ಸಂಗಡ ಯಾವಾಗಲೂ ಇರಲಿ. ವೀಕ್ಷಕರೇ, ಇಂದಿನ ಅಧ್ಯಯನದಲ್ಲಿ ರಕ್ಷಿಸಲ್ಪಟ್ಟ ಆತ್ಮದ ಹೋರಾಟಗಳ ಬಗ್ಗೆ ಸ್ಪಷ್ಟವಾಗಿ ತಿಳಿದುಕೊಂಡೆವು. ಶರೀರ ಭಾವಕ್ಕೆ ಆತ್ಮದಲ್ಲಿ ಹೋರಾಟ ಇದ್ದೇ ಇರುತ್ತದೆ. ನಮ್ಮ ಸಂಬಂಧ ದೇವರೊಂದಿಗೆ ಹೇಗಿದೆ? ದಿನವೂ ದೇವರನ್ನು ಮೆಚ್ಚಿಸುವವರಾಗಿ ಆತ್ಮದ ಫಲವನ್ನು ಕೊಡುವವರಾಗಿ ಕ್ರಿಸ್ತ ನಂಬಿಕೆಯಲ್ಲಿ ಬೆಳೆದು ಆತನನ್ನು ಮಹಿಮೆಪಡಿಸೋಣ. ಬನ್ನಿ, ನಾವು ಕಣ್ಣುಗಳನ್ನು ಮುಚ್ಚಿ ನಮ್ಮ ಜೀವಿತವನ್ನು ಕರ್ತನೆಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆಯನ್ನು ಮಾಡೋಣ. ಪ್ರೀತಿ ಸ್ವರೂಪನಾದ ನಮ್ಮ ತಂದೆಯಾದ ದೇವರೇ, ಈ ಒಂದು ಸಮಯಕ್ಕಾಗಿ ನಾವು ನಿನಗೆ ಸ್ತೋತ್ರ ಮಾಡುತ್ತೇವೆ. ಆತ್ಮಿಕ ವಿಚಾರದಲ್ಲಿ ಕ್ರಿಸ್ತನನ್ನು ಅನುಸರಿಸಿ ನಾವು ನಿನಗಾಗಿ ಜೀವಿಸುವಂತೆ, ಫಲಭರಿತವಾದ ಜೀವಿತವನ್ನು ಜೀವಿಸುವಂತೆ ಕೃಪೆ ಮಾಡು. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಪ್ರೀತಿಯ ವೀಕ್ಷಕ ಬಾಂಧವರನ್ನು ಆಶೀರ್ವದಿಸು. ಶಾರೀರಿಕವಾಗಿಯೂ, ಮಾನಸಿಕವಾಗಿಯೂ, ಆತ್ಮಿಕವಾಗಿಯೂ ಅವರನ್ನು ಎಲ್ಲ ರೀತಿಯಲ್ಲಿಯೂ ಆಶೀರ್ವದಿಸಿ ಬಲಪಡಿಸಿ ಕ್ರಿಸ್ತನ ಮಹಿಮೆಗಾಗಿ ಜೀವಿಸುವಂತೆ ಕೃಪೆ ತೋರಿಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯರೇ, ದೇವರ ವಾಕ್ಯ ನಮ್ಮನ್ನು ಬಲಪಡಿಸಿದೆ ಅಲ್ಲವೇ? ಹಾಗಾದರೆ ನಿಮ್ಮ ಪ್ರಿಯರು ಕೂಡ ದೇವರ ಬಳಿ ಬರಲು ಹಿಂದೆ ಇತರರಿಗೆ ಈ ಕಾರ್ಯಕ್ರಮದ ಬಗ್ಗೆ ತಿಳಿಯಪಡಿಸಿರಿ. ತಪ್ಪದೇ ಕರೆ ಮಾಡಿರಿ. ವಂದನೆಗಳು.